ನಮಸ್ತೆ ಗುರುಜಿ. ನಮಸ್ತೆ. ನಿಮಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕ ಸ್ವಾಗತ ಗುರುಜಿ. ಸರಿ ಗುರುಜಿ, 12 ರಾಶಿಯಲ್ಲಿ ಮೊದಲನೇ ರಾಶಿಯಾದಂತಹ ಮೇಷರಾಶಿಯ ರಾಶಿಫಲವನ್ನ ತಿಳಿಸ್ಕೊಡಿ ಗುರುಜಿ. ಖಂಡಿತ. ಮೇಷರಾಶಿಯವರಿಗೆ ಈ ವಾರ ಉತ್ತಮವಾಗಿರ್ತಕ್ಕಂಥದ್ದು. ಮನೆಯಲ್ಲಿ ಸಭೆ ಸಮಾರಂಭಗಳು ಜರುಗುವಂಥದ್ದು, ಶೋಭನ ಮಂಗಳ ಕಾರ್ಯಗಳು ಜರುಗುವಂಥ ಸಾಧ್ಯತೆ, ಆಮೇಲೆ ಕುಟುಂಬ ಸಮೇತರಾಗಿ ಪೂಜ್ಯರ ಪುಣ್ಯ ಕ್ಷೇತ್ರಗಳ ಸುಂದರವಾಗಿರ್ತಕ್ಕಂಥ ತಾಣಗಳ ದರ್ಶನದ ಭಾಗ್ಯ ಸಹ ಈ ವಾರ ಇರತಕ್ಕಂಥದ್ದು. ಇನ್ನು ಆರ್ಥಿಕ ಪರಿಸ್ಥಿತಿ ಈ ವಾರ ಉತ್ತಮವಾಗ್ತದೆ. ಸ್ನೇಹಿತರಿಂದ ಅಥವಾ ಹೆಂಡತಿಯ ತವರು ಮನೆಯವರಿಂದ ಸಹಾಯ ಸಹಕಾರ ಸಹ ದೊರೆಯುವಂಥದ್ದಾಗಿರ್ತದೆ. ಸರ್ಕಾರಿ ನೌಕರಿಯಲ್ಲಿ ಉನ್ನತವಾಗಿರ್ತಕ್ಕಂಥ ಹುದ್ದೆಗೆ ಹೋದಂಥವರಿಗೆ ಈ ವಾರ ಬಹಳಷ್ಟು ಉತ್ತಮ ದಿನ. ಇನ್ನು ಬಡ್ತಿ ಯೋಗ ಸಹ ಕೆಲವೊಬ್ಬರಿಗೆ ಉಂಟು. ಭೂ ವ್ಯಾಪಾರ ವ್ಯವಹಾರದಲ್ಲಿ ಲಾಟ್ ಕೊಡಿಸುವಂಥವ್ರು, ತೆಗೆದುಕೊಳ್ಳುವಂಥವ್ರು, ಅಥವಾ ಮನೆ ಕೊಡಿಸುವಂಥವ್ರು, ತೆಗೆದುಕೊಳ್ಳುವಂಥವ್ರು, ಹೊಲ ಕೊಡಿಸುವಂಥವ್ರು, ತೆಗೆದುಕೊಳ್ಳುವಂಥವ್ರಿಗೆ ಹೆಚ್ಚು ಶುಭ ಫಲ ಕೊಡತಕ್ಕಂಥ ಸಾಧ್ಯತೆ ಈ ವಾರ. ವಿಶೇಷವಾಗಿ ಧಾರ್ಮಿಕತೆ, ಸಾಮಾಜಿಕತೆ ಹೊಂದಿರತಕ್ಕಂಥ ವ್ಯಕ್ತಿಗಳಿಗೆ ಸನ್ಮಾನಗಳು ದೊರೆಯುವಂಥ ಸಾಧ್ಯತೆ ಈ ವಾರ ಜಾಸ್ತಿ. ವಿದ್ಯಾರ್ಥಿಗಳಿಗೆ ಹೆಚ್ಚು ಜ್ಞಾನಾರ್ಜನೆ ವೃದ್ಧಿ ಆಗ್ತಕ್ಕಂಥ ಸಾಧ್ಯತೆ. ದಾಂಪತ್ಯದಲ್ಲಿ ಒಮ್ಮತದಿಂದ ಸುಖ ಸಂಸಾರ ನಡೆಸ್ತಕ್ಕಂಥ ಸಾಧ್ಯತೆ ಈ ವಾರ ಜಾಸ್ತಿ. ಭಾನುವಾರ, ಮಂಗಳವಾರ, ಗುರುವಾರಗಳು ಶುಭ ದಿನಗಳಾದರೆ ರವಿವಾರ ಘಾತವಾರ. ವೃಷಭ ರಾಶಿಯವರೇ ಈ ವಾರ ಸಾಧಾರಣವಾಗಿರ್ತಕ್ಕಂಥದ್ದು. ಮುಂಗೋಪ ಕಡಿಮೆ ಮಾಡಿ, ಮೂಗಿನ ಮೇಲೆ ಸಿಟ್ಟು ನೀವು ಕಡಿಮೆ ಮಾಡಲಿಲ್ಲ ಅಂದ್ರೆ ಹಾಳಾಗ್ತಕ್ಕಂಥದ್ದು ನಿಮ್ದೇ. ಗೌರವ ಆಗಿರ್ಬೋದು, ಹಣ ಆಗಿರ್ಬೋದು, ವಸ್ತುಗಳಾಗಿರ್ಬೋದು ಕಳ್ಕೊಳ್ಳುವಂಥ ಸಾಧ್ಯತೆ ಇರ್ತದೆ, ಜಾಗೃತಿ ಇರಲಿ. ಇನ್ನು ವಿಶೇಷವಾಗಿ ಪರಸ್ತ್ರೀಗೆ ಅಥವಾ ಪರಸ್ತ್ರೀಯ ಹಣಕ್ಕೆ ಅಥವಾ ಬೇರೆಯವ್ರ ಹಣಕ್ಕೆ ಆಸೆ ಪಟ್ರಿ ಅಂದರೆ ಈ ವಾರ ಸಿಗಾಕೊಂಡು ಗೌರವ ಕಳ್ಕೊಳ್ಳುವಂಥ ಸಾಧ್ಯತೆ ಜಾಸ್ತಿ ಇರ್ತದೆ. ಇನ್ನು ರಾಜಕಾರಣಿಗಳಿಗೆ ವಿವಾದಾತ್ಮಕವಾಗಿರ್ತಕ್ಕಂಥ ಹೇಳಿಕೆಯಿಂದ ಅಥವಾ ವಿಷಯದಲ್ಲಿ ಸಿಗಾಕೊಂಡು ಒದ್ದಾಡ್ತಕ್ಕಂಥ ಪರಿಸ್ಥಿತಿನೇ ಈ ವಾರ ಜಾಸ್ತಿ ಆಗಿರ್ತದೆ. ಇನ್ನು ಅಣ್ಣ ತಮ್ಮಂದಿರ ಮತ್ತೆ ಅಥವಾ ಅಕ್ಕ ತಂಗಿ ಅಣ್ಣ ತಮ್ಮಂದಿರ ಮತ್ತೆ ಆಸ್ತಿಗಾಗಿ ಕಲಹ ಮುಗಿಲೆದ್ದಿತ್ತು ಅಂದ್ರೆ ಅದು ಈ ವಾರನೂ ಮುಂದುವರಿತದೆ. ಅಜಾಗರೂಕತೆ ಹೆಚ್ಚು ಉಂಟಾಯಿತು ಅಂದ್ರೆ ನಷ್ಟ ಉಂಟಾಗ್ತಕ್ಕಂಥ ಸಾಧ್ಯತೆ ಜಾಸ್ತಿ. ಇನ್ನು ವಾಹನ ಸವಾರದಾರರಿಗೆ ಜಾಗೃತಿಯಿಂದ ವಾಹನ ಓಡಿಸುವಂಥದ್ದು ಮರಿಬೇಡಿ. ಸಣ್ಣ ಪುಟ್ಟ ಅನಾಹುತಗಳು ಆಗ್ತಕ್ಕಂಥ ಸಾಧ್ಯತೆ ಇರೋದ್ರಿಂದ ಜಾಗೃತಿಯಿಂದ ವಾಹನ ಓಡಿಸುವಂಥದ್ದು ಒಳ್ಳೆಯದು. ಇನ್ನು ಹಣದ ವಿಚಾರದಲ್ಲಿ ಆಪ್ತರೇ ನಿಮಗೆ ಗೊತ್ತಿರ್ಲಾರ್ದಂಗೆ ನಿಮ್ಮ ಹಣಕ್ಕೆ ಕನ್ನ ಹಾಕ್ತಕ್ಕಂಥ ಸಾಧ್ಯತೆ ಜಾಸ್ತಿ ಆಗ್ತದೆ. ನಂಬಿರ್ತಕ್ಕಂಥ ವ್ಯಕ್ತಿಗಳು ಈ ವಾರ ನಿಮ್ಮ ಬೆನ್ನಿಗೆ ಚೂರಿ ಆಗುವಂಥದ್ದಾಗಿರೋದ್ರಿಂದ ಯಾರನ್ನ ನಂಬಬೇಕು ಯಾರನ್ನ ಬಿಡಬೇಕು ಅಂತ ಗೊಂದಲಕ್ಕೆ ಬಿದ್ದು ಒದ್ದಾಡ್ತಕ್ಕಂಥ ಪರಿಸ್ಥಿತಿ ಈ ವಾರ ಜಾಸ್ತಿ. ನಿಮ್ಮವರೇ ನಿಮ್ಮ ತಿರುಗಿ ಬೀಳ್ತಕ್ಕಂಥ ಸಾಧ್ಯತೆಗಳು ಇರೋದ್ರಿಂದ ಜಾಗರೂಕತೆಯಿಂದ ಈ ವಾರ ಇರ್ತಕ್ಕಂಥದ್ದು ಒಳ್ಳೆಯದು. ಇನ್ನು ವಿಶೇಷವಾಗಿ ನಿಮ್ಮ ಗುಪ್ತ ವಿಚಾರ ಅಥವಾ ಗುಪ್ತ ಸಮಸ್ಯೆಗಳು ಯಾರ ಮುಂದೂ ಹೇಳಬೇಡಿ. ಅಪ್ಪಿತಪ್ಪಿ ಈ ವಾರ ಹೇಳಿದ್ರಿ ಅಂದ್ರೆ ಅದು ಗುಪ್ತವಾಗಿರ್ತಕ್ಕಂಥದ್ದು ರಟ್ಟ ಆಗ್ತಕ್ಕಂಥದ್ದು ಅಂದ್ರೆ ಹೊರಗಡೆ ಪಬ್ಲಿಕ್ ಆಗ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇರ್ತದೆ. ಬುಧವಾರ, ಶುಕ್ರವಾರ ಶುಭ ದಿನಗಳಾದರೆ ಶನಿವಾರ ಘಾತವಾರ. ಒಟ್ಟಿನಲ್ಲಿ ವೃಷಭ ರಾಶಿಯವರಿಗೆ ಈ ವಾರ ಸಾಧಾರಣವಾಗಿರೋದ್ರಿಂದ ವೃಷಭ ರಾಶಿಯವರು 5 ಎಳ್ಳು ಉಂಡೆಗಳನ್ನ ಮಾಡಿ ಹರಿಯುವಂತ ನದಿಗೆ ಆ ಎಳ್ಳುಂಡೆಯನ್ನ ತೇಲ್ಬಿಟ್ಟು ಸ್ನಾನ ಮಾಡ್ಕೊಂಡು ಈಶ್ವರನ ದರ್ಶನ ಮಾಡ್ಕೊಂಡು ಬಂದ್ರಿ ಅಂದ್ರೆ ಈ ವಾರ ಬರ್ತಕ್ಕಂಥ ಸಮಸ್ಯೆ ಕೊಂಚ ಕಡಿಮೆ ಆಗ್ತಕ್ಕಂಥ ಸಾಧ್ಯತೆ. ಮಿಥುನ ರಾಶಿಯವರಿಗೆ ಈ ವಾರ ಉತ್ತಮವಾಗಿರ್ತಕ್ಕಂಥದ್ದು. ಹೆಚ್ಚು ಜವಾಬ್ದಾರಿ ಈ ವಾರ ಬರ್ತದೆ. ಇನ್ನ ನೌಕರಿಯಲ್ಲಿ ಜವಾಬ್ದಾರಿ, ವ್ಯಾಪಾರ ವ್ಯವಹಾರದಲ್ಲಿ ಜವಾಬ್ದಾರಿ, ಉದ್ಯೋಗದಲ್ಲಿ ಬದಲಾವಣೆ ಕಾಣುವಂಥವ್ರಾಗ್ತೀರಿ. ಮಠಾಧೀಶರಿಗೆ, ಧಾರ್ಮಿಕ ಮುಖಂಡರಿಗೆ, ಪುರೋಹಿತರಿಗೆ ಹೆಚ್ಚು ಶುಭ ಫಲ ಪ್ರಾಪ್ತಿ ಆಗ್ತಕ್ಕಂಥದ್ದಾಗ್ತದೆ. ಇನ್ನ ಸಮಾಜದಲ್ಲಿ ವಿಶೇಷವಾಗಿರ್ತಕ್ಕಂಥ ಗೌರವ ಸನ್ಮಾನಗಳು ದೊರೆಯುವಂಥದ್ದಾಗ್ತದೆ. ಹೆಂಡತಿ ಮಕ್ಕಳೊಡನೆ ಸುಖ ದಾಂಪತ್ಯ ಜೀವನ ಅನುಭವಿಸುವಂಥ ನೀವುಗಳು ಪ್ರೀತಿ ಪ್ರೇಮದ ವಿಚಾರದಲ್ಲಿ ಬಹಳ ದಿನದಿಂದ ಪ್ರೀತಿ ಪ್ರೇಮದಲ್ಲಿ ಬಿದ್ದು ಒದ್ದಾಡ್ತಕ್ಕಂಥವ್ರಿಗೆ, ಮನೆಯಲ್ಲಿ ಹೇಳಕ್ಕಾಗದೇ ಇರತಕ್ಕಂಥವ್ರಿಗೆ ಈ ವಾರ ಖಂಡಿತವಾಗಿ ನಿಮ್ಮಪ್ಪ ನಿಮ್ಮಮ್ಮಗೆ ಹೇಳಿ ಆ ಪ್ರೀತಿಯನ್ನು ಒಪ್ಪಿಸಿ ಮದುವೆ ಆಗೋದಕ್ಕೆ ಒಳ್ಳೆಯ ದಿನ. ಮಿಥುನ ರಾಶಿಯವರಿಗೆ ಈ ವಾರ ವಿಶೇಷವಾಗಿ ಹೊರ ರಾಜ್ಯ ಅಥವಾ ವಿದೇಶದ ಪ್ರಯಾಣ ಹೋಗ್ತಕ್ಕಂಥ ಸಾಧ್ಯತೆನೂ ಜಾಸ್ತಿ. ಎಂಥದ್ದೇ ಸಮಸ್ಯೆ ಬಂದರೂ ಸಹ ಧೈರ್ಯದಿಂದ ಎದುರಿಸುವಂಥ ತಾಕತ್ತುಳ್ಳ ನೀವು ಸಣ್ಣ ಸಣ್ಣ ವಿಚಾರದ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ. ಬಂದದ್ದು ಬರಲಿ, ಎಲ್ಲವೂ ನಾನು ಗೆಲ್ತೀನಿ ಅನ್ನುವಂಥ ಮನಸ್ಸಿನ ಇಚ್ಛೆ ಇತ್ತು ಅಂದ್ರೆ ಖಂಡಿತವಾಗಿ ಯಶಸ್ವಿಯನ್ನ ಕಾಣುವಂಥವ್ರಾಗ್ತೀರಿ.
ಬುಧವಾರ, ಶುಕ್ರವಾರ, ಭಾನುವಾರಗಳು ಶುಭ ದಿನಗಳಾದ್ರೆ ಸೋಮವಾರ ಘಾತವಾರ. ಕರ್ಕಾಟಕ ರಾಶಿಯವರಿಗೂ ಸಹ ಈ ವಾರ ಉತ್ತಮವಾಗಿರ್ತಕ್ಕಂಥದ್ದು. ನೆನೆಗುದಿಗೆ ಬಿದ್ದಿರ್ತಕ್ಕಂಥ ಎಲ್ಲ ಕೆಲಸಗಳು ಸುಲಭವಾಗಿ ಜರುಗುವಂಥದ್ದಾಗ್ತದೆ ಈ ವಾರ. ವಿದ್ಯಾರ್ಥಿಗಳಿಗೆ ಜ್ಞಾನಾರ್ಜನೆ ವೃದ್ಧಿ ಆಗ್ತದೆ. ವಿದ್ಯಾರ್ಥಿಗಳಿಗೆ ಜ್ಞಾನಾರ್ಜನೆ ವೃದ್ಧಿ ಆಗ್ತಕ್ಕಂಥದ್ದು. ಟೆಸ್ಟ್ ಅಥವಾ ಎಕ್ಸಾಮ್ಗಳು ಏನಾದರೂ ಈ ವಾರದಲ್ಲಿ ಇತ್ತು ಅಂದ್ರೆ ಹೆಚ್ಚು ಅಂಕವನ್ನ ಪಡ್ಕೊಳ್ಳುವಂಥವ್ರು ಆಗ್ತಾರೆ. ಇನ್ನು ಹಣಕಾಸಿನ ವಿಚಾರದಲ್ಲಿ ಹೋಲ್ಸೇಲ್ ವ್ಯಾಪಾರಸ್ಥರಿಗೆ ಅಥವಾ ಶಾಲಾ ಕಾಲೇಜನ್ನು ತೆಗೆದಿರ್ತಕ್ಕಂಥವ್ರಿಗೆ ಅಥವಾ ಬ್ಯಾಂಕಿನಲ್ಲಿ ಹಣ ಕೂಡಿಟ್ಟಿರ್ತಕ್ಕಂಥವ್ರಿಗೆ ಹೆಚ್ಚು ಧನಲಾಭ ಪ್ರಾಪ್ತಿಯಾಗುವಂಥದ್ದಾಗ್ತದೆ. ಇನ್ನು ವಿಶೇಷವಾಗಿ ಮನಸ್ಸಿನಲ್ಲಿ ಆಸೆ, ಕನಸು, ಕಲ್ಪನೆ ಯಾವುದೋ ಒಂದು ವಿಚಾರಕ್ಕೆ ಮನೆ ಕಟ್ಟಿಸ್ಬೇಕು, ಚೆನ್ನಾಗಿ ನನ್ನ ಮನೆ ಇರಬೇಕು, ಎಲ್ಲರೂ ಬಂದವರು ಎಷ್ಟು ಚೆನ್ನಾಗಿದೆ ಮನೆ ಅಂತ ಅನ್ಕೋಬೇಕು ಅನ್ನುವಂಥವ್ರಿಗೆ ಈ ವಾರ ಮನೆಗೆ ಪ್ಲಾನ್ ರೆಡಿ ಮಾಡ್ಕೊಳ್ಳಿ. ಅದನ್ನು ಮುಂದುವರಿಸಿ ಕೆಲಸ ಖಂಡಿತವಾಗಿ ನೀವು ಅನ್ಕೊಂಡಂಗೆ ಯಶಸ್ವಿ ಕಾಣುವಂಥವ್ರು ಆಗ್ತಾರೆ. ಇನ್ನು ಮದುವೆ ಆಗ್ಬೇಕಂತ ಕೆಲವೊಬ್ರು ಅನ್ಕೊಂಡಿರ್ತಾರೆ, ನನ್ನ ಹುಡುಗಿ ಹೀಗೆ ಇರಬೇಕು, ಆ ಹುಡುಗಿ ರೂಪ ಹಿಂಗಿರ್ಬೇಕು, ವಿದ್ಯೆ ಹಿಂಗಿರ್ಬೇಕು ಅನ್ನುವಂಥವ್ರಿಗೆ ಈ ವಾರ ಕನ್ಯೆ ಹುಡುಕಕ್ಕೆ ಹೋಗಿ ಖಂಡಿತವಾಗಿ ಯಶಸ್ವಿಯನ್ನ ಕಾಣುವಂಥವ್ರು ಆಗ್ತಾರೆ. ವಾಯುವ್ಯ ದಿಕ್ಕಿನಲ್ಲಿ ಕನ್ಯೆ ಇತ್ತು ನಿಮ್ಗೆ ಇನ್ನೂ ಒಳ್ಳೆಯದು. ದುಡಿಮೆಯಲ್ಲಿ ದ್ವಿಗುಣ ಕಾಣತಕ್ಕಂಥ ನೀವು ಹೊಸತನದಲ್ಲಿ ಈ ವಾರ ಹೆಚ್ಚು ತೇಲಾಡುವಂಥವ್ರು ಆಗ್ತಾರೆ. ಸೋಮವಾರ, ಮಂಗಳವಾರ, ಗುರುವಾರಗಳು ಶುಭ ದಿನಗಳಾದ್ರೆ ಬುಧವಾರ ಘಾತವಾರ. ಸಿಂಹ ರಾಶಿಯವರಿಗೆ ಈ ವಾರ ಸಾಧಾರಣವಾಗಿರ್ತಕ್ಕಂಥದ್ದು. ನೀವು ನಾಲಿಗೆಯನ್ನ ಮನ ಬಂದಂತೆ ಹರಿದಾಡಿಸಿದ್ರಿ ಅಂದ್ರೆ ಅವಾಚ್ಯ ಶಬ್ದಗಳಿಂದ ಮತ್ತೊಬ್ಬರಿಗೆ ನಿಂದನೆ ಮಾಡಿ ಬೈದ್ರಿ ಅಂದ್ರೆ ಖಂಡಿತವಾಗಿ ಈ ವಾರ ಅದು ನಿಮ್ಮನ್ನ ಕೆಟ್ಟದಾಗಿ ಕಾಡ್ತಕ್ಕಂಥದ್ದಾಗ್ತದೆ. ಬಹಳ ದಿನ ಗೊತ್ತಿಲ್ಲದೆ, ಯಾರಿಗೂ ಗೊತ್ತಿರ್ಲಾರ್ದೆ ಕೆಲವೊಂದು ದುಶ್ಚಟಗಳು ಮಾಡ್ತಾ ಇದ್ರಿ. ಸ್ತ್ರೀ ವ್ಯಾಮೋಹಕ್ಕೋ, ಹೆಂಡತಿ ಗೊತ್ತಿರ್ಲಾರ್ದೆ ಗಂಡ ಯಾರಿಗೋ ಮೆಸೇಜ್ ಕಳಿಸಿ ಪ್ರೀತಿಯಲ್ಲಿ ಬಿದ್ದು ಒದ್ದಾಡ್ತಾ ಇದ್ದಂದ್ರೆ, ಅಥವಾ ಗಂಡ ಗೊತ್ತಿರ್ಲಾರ್ದ ಹೆಂಡತಿ ಯಾರ್ಯಾರಿಗೋ ಮೆಸೇಜ್ ಕಳಿಸಿ ಪ್ರೀತಿ ಹಲಿಯಲ್ಲಿ ಬಿದ್ದು ಒದ್ದಾಡ್ತಾ ಇದ್ಲು ಅಂದ್ರೆ ಖಂಡಿತವಾಗಿ ಈ ವಾರ ಸಿಗಾಕೊಳ್ಳುವಂಥದ್ದಾಗಿರ್ತದೆ. ಜಾಗ್ರತೆ ಇರಲಿ. ಸರ್ಕಾರಿ ಕೆಲಸದಲ್ಲಿ ಅನ್ಯಾಯ ಮಾಡುವಂಥವ್ರಿಗೆ, ಸರಿಯಾಗಿ ಕೆಲಸಕ್ಕೆ ಹೋಗದೆ ಕುಂತ್ಕೊಂಡು ಸಂಬಳ ತೆಗೆದುಕೊಳ್ಳುವಂಥವ್ರಿಗೆ, ಅಥವಾ ಮತ್ತೊಬ್ಬರು ದುಡ್ಡನ್ನ ಕಬಳಿಸುವಂಥವ್ರಿಗೆ, ಲಂಚವನ್ನ ಸ್ವೀಕಾರ ಮಾಡುವಂಥವ್ರಿಗೆ ಈ ವಾರ ಸಿಗಾಕೊಳ್ತೀರಿ. ಗೌರವ ಹಾಳು ಮಾಡ್ಕೊಳ್ತೀರಿ. ಯುವ ಪ್ರೇಮಿಗಳು ಗೌರವ ಕಳ್ಕೊಳ್ಳುವಂಥ ಸಾಧ್ಯತೆ ಆಗ್ತದೆ. ಮನೆಯಲ್ಲಿ ಒಪ್ಪಂಗಿಲ್ಲ, ಸುಮ್ಮನೆ ಟೆನ್ಷನ್ ಜಾಸ್ತಿ ಮಾಡ್ಕೊಂತೀರಿ. ಹುಡುಗ ಕೈ ಕೊಟ್ಟು ಹೋದ, ಹುಡುಗಿ ಕೈ ಕೊಟ್ಟು ಹೋದ್ಲು, ಕಣ್ಣೀರಿಡ್ತಕ್ಕಂಥದ್ದೇ ಜಾಸ್ತಿ ಈ ವಾರ ಆಗುವಂಥದ್ದು. ದಣಿವು, ಅಲಸ್ಯತನ ಈ ವಾರ ನಿಮ್ಮ ಮನಸ್ಸಿನಲ್ಲಿ ಮನೆ ಮಾಡ್ತಕ್ಕಂಥದ್ದಾಗಿರೋದ್ರಿಂದ ಏನೇ ಕೆಲಸ ಮಾಡಕ್ ಹೋದ್ರೂ ಸಹ ಮನಸ್ಸು ಬರೋಂಗಿಲ್ಲ. ಭಾಳ ಟೆನ್ಷನ್ದಲ್ಲಿ ಕುಂತ್ಕೊಂಡ್ ಬಿಡ್ತೀರಿ. ಹೆಂಗಾಯ್ತಲ್ಲ ನನ್ನ ಜೀವನ, ಏನಾಯ್ತು, ಯಾಕೆ ಈ ತರ ಆಯ್ತು, ಸುಮ್ಮನೆ ಸಣ್ಣ ವಿಷಯನ ಭಾಳ ಟೆನ್ಷನ್ ಮಾಡ್ಕೊಂಡ್ ಬಿಡ್ತೀರಿ. ರವಿವಾರ, ಸೋಮವಾರ, ಮಂಗಳವಾರ, ಗುರುವಾರಗಳು ಶುಭ ದಿನಗಳಾದ್ರೆ ಶನಿವಾರ ಘಾತವಾರ. ಒಟ್ಟಿನಲ್ಲಿ ಸಿಂಹ ರಾಶಿಯವರಿಗೆ ಈ ವಾರ ಸಾಧಾರಣವಾಗಿರೋದ್ರಿಂದ ದುರ್ಗಾ ಸ್ತೋತ್ರ ಪಡಿಸುವುದರಿಂದ ಬರತಕ್ಕಂಥ ಸಮಸ್ಯೆ ಕೊಂಚ ಕಡಿಮೆ ಆಗ್ತಕ್ಕಂಥ ಸಾಧ್ಯತೆ. ಕನ್ಯಾ ರಾಶಿಯವರಿಗೆ ಈ ವಾರ ಸಾಧಾರಣವಾಗಿರತಕ್ಕಂಥದ್ದು. ಸ್ಥಿರಾಸ್ತಿಯಲ್ಲಿ ತೊಂದರೆ ಆಗ್ತಕ್ಕಂಥ ಸಾಧ್ಯತೆ ಜಾಸ್ತಿ. ಉದ್ಯೋಗದಲ್ಲಿ ಅಪಕೀರ್ತಿ, ಸುಮ್ಮನೆ ಟೆನ್ಷನ್ನು, ಆಮೇಲೆ ವಾಹನ ಆಸ್ತಿಯ ಮಾರಾಟ ಪ್ರಸಂಗಗಳು ಎದುರಾಗ್ತಕ್ಕಂಥದ್ದು ಈ ವಾರ ಜಾಸ್ತಿ ಆಗ್ತದೆ. ಹಳೆಯ ಸಾಲ ಮರುಪಾವತಿ ಮಾಡುವಂಥವ್ರು ಆಗ್ತಾರೆ. ಹಠ ಸಾಹಸ ಈ ವಾರ ನಿಮ್ಗೆ ಒಳ್ಳೆಯದಲ್ಲ. ಅದನ್ನು ಪಡ್ಕೊಳ್ಬೇಕು, ಅದು ನಂದು, ಅದನ್ನ ಪಡೆದೇ ತೀರ್ತೀನಿ ಅಂತ ಹಠ ಸ್ವಭಾವ ಈ ವಾರ ಬೆಳೆಸ್ಕೊಳ್ಬೇಡಿ. ಇನ್ನ ವಾದ ವಿವಾದ ಕೇಳಿದ್ರಿ ಅಂದ್ರೆ ಕೋರ್ಟ್ ಮಿಟ್ಲಿ ಇರ್ತಕ್ಕಂಥ ಸಾಧ್ಯತೆ ಹೆಚ್ಚಾಗ್ತದೆ. ಅಪ್ಪಿತಪ್ಪಿ ನಿಮ್ದು ಯಾವ್ದಾದ್ರು ವಾದ ಕೋರ್ಟ್ನಲ್ಲಿ ಇತ್ತು ಅಂದ್ರೆ ಅದು ನಿಮ್ಮ ತದ್ವಿರುದ್ಧ ಬರ್ತಕ್ಕಂಥ ಸಾಧ್ಯತೆನೇ ಜಾಸ್ತಿ ಇರ್ತದೆ ಈ ವಾರ. ಪತಿ ಪತ್ನಿಯರ ಮಧ್ಯೆ ಅನುಮಾನ ಉತ್ತ ಬೆಳೆದು ಭಿನ್ನಾಭಿಪ್ರಾಯ ಉಂಟಾಗಿ ಮನೆಯಲ್ಲಿ ಜಗಳಗಳಾಗ್ತಕ್ಕಂಥ ಸಾಧ್ಯತೆ ಈ ವಾರ ಜಾಸ್ತಿ. ಸಾಧ್ಯ ಆದಷ್ಟು ಅನುಮಾನದಿಂದ ಕಾಣುವಂಥದ್ದು ಕಡಿಮೆ ಮಾಡಿ, ನಿಷ್ಠೂರವಾಗಿ ಮಾತಾಡುವಂಥದ್ದು ಈ ವಾರ ಕಡಿಮೆ ಮಾಡಿ. ಯಾರಿಗೂ ಎದುರಿಸಿ ಬೆದರಿಸಿ ಹಣ ವಸೂಲಿ ಮಾಡತಕ್ಕಂಥದ್ದು ಈ ವಾರ ಒಳ್ಳೆಯದಲ್ಲ. ಅದು ನಿಮಗೆ ತೊಂದರೆ ಆಗ್ತಕ್ಕಂಥದ್ದು ಮರಿಬೇಡಿ. ಎಂಥದ್ದೇ ಪ್ರಸಂಗ ಬಂದರೂ ಸಹ ತಾಳ್ಮೆಯಿಂದ ವರ್ತನೆ ಮಾಡ್ತಕ್ಕಂಥದ್ದು ಒಳ್ಳೆಯದು. ಬುಧವಾರ, ಶುಕ್ರವಾರ, ಭಾನುವಾರಗಳು ಶುಭ ದಿನಗಳಾದ್ರೆ ಶನಿವಾರ ಘಾತವಾರ. ಒಟ್ಟಿನಲ್ಲಿ ಕನ್ಯಾ ರಾಶಿಯವರಿಗೆ ಈ ವಾರ ಸಾಧಾರಣವಾಗಿರೋದ್ರಿಂದ ಸೋಮವಾರ ದಿವಸ ಬಿಳೆ ಆಕಳ ಹಾಲನ್ನ ಈಶ್ವರನಿಗೆ ಅರ್ಪಣೆ ಮಾಡಿ ಅಂದ್ರೆ ಅಭಿಷೇಕ ಮಾಡಿ ನೀವು ಬಂದ್ರಿ ಅಂದ್ರೆ ಬರ್ತಕ್ಕಂಥ ಸಮಸ್ಯೆ ಕೊಂಚ ಕಡಿಮೆ ಆಗ್ತಕ್ಕಂಥ ಸಾಧ್ಯತೆ. ತುಲಾ ರಾಶಿಯವರಿಗೆ ಈ ವಾರ ಸಾಧಾರಣವಾಗಿರೋದ್ರಿಂದ
ಎಂಥದ್ದೇ ಪರಿಸ್ಥಿತಿ ಇದ್ರೂ ಸಹ ಸವಾಲನ್ನು ಹಾಕುವಂಥದ್ದು ಈ ವಾರ ಬಿಡಬೇಕು. ಅಪ್ಪಿತಪ್ಪಿ ಯಾರಿಗಾದ್ರೂ ಸವಾಲು ಹಾಕಿ ನೀವು ಸೋತ್ರಿ ಅಂದ್ರೆ ದುಶ್ಚಟಕ್ಕೆ ಬಲಿ ಆಗ್ತೀರಿ. ನನ್ನ ಜೀವನದಲ್ಲಿ ಸೋಲೇ ಇಲ್ಲ, ಎಂಥದ್ದು ಬೇಕಾದ್ರೆ ಎದುರಿಸುವಂತ ಶಕ್ತಿ ನನ್ನ ಹತ್ರ ಇತ್ತು, ನಾ ಯಾಕೆ ಸೋತೆ ಅಂತ ಮನಸ್ಸಿಗೆ ನೋವು ಮಾಡಿಕೊಂಡು ದುಶ್ಚಟಕ್ಕೆ ಹೋಗ್ತಕ್ಕಂಥದ್ದು. ಇನ್ನ ಹಠ ಸ್ವಭಾವ ಈ ವಾರ ಒಳ್ಳೆಯದಲ್ಲ. ಕೆಟ್ಟ ಜನರ ಸಹವಾಸದಿಂದ ಗೌರವ ಕಳ್ಕೊಳ್ಳುವಂತ ಸಾಧ್ಯತೆ ಜಾಸ್ತಿ ಆಗಿರ್ತದೆ. ಮನೆಯಲ್ಲಿ ಹಿರಿಯರಿಗೆ ಅನಾರೋಗ್ಯ ಕಾಡ್ತಕ್ಕಂಥದ್ದಾಗಿರೋದ್ರಿಂದ ದುಡಿದಿರ್ತಕ್ಕಂಥ ದುಡ್ಡು ದವಾಖಾನೆಗೆ ಇಡತಕ್ಕಂಥದ್ದೇ ಜಾಸ್ತಿ ಆಗ್ತದೆ. ಇನ್ನ ಅನಿರೀಕ್ಷಿತವಾಗಿರ್ತಕ್ಕಂಥ ಘಟನೆಗಳು ಕುಟುಂಬದಲ್ಲಿ ಜರುಗುವಂತದ್ದಾಗಿರೋದ್ರಿಂದ ಅದು ಮಾನಸಿಕ ನೋವನ್ನ ತಂದು ಕೊಡುವಂತದ್ದಾಗಿರ್ತದೆ. ಹಣಕಾಸಿನ ವಿಚಾರ ಈ ವಾರ ಬಹಳ ತೊಂದರೆ ಕೊಡುವಂತದ್ದಾಗಿರ್ತದೆ. ಇನ್ನ ಹಳೇ ನೆನಪುಗಳು, ಯಾವುದೋ ಒಂದು ಸಂದರ್ಭದಲ್ಲಿ ಪ್ರೀತಿಸಿರ್ತಕ್ಕಂಥ ವ್ಯಕ್ತಿ ಎದುರು ಬರುವಂಥದ್ದು, ನಿಮಗೆ ಮೋಸ ಮಾಡಿರ್ತಕ್ಕಂಥ ವ್ಯಕ್ತಿಗಳು ಎದುರು ಬರುವಂಥದ್ದು, ಅಥವಾ ಹಳೆಯ ನೆನಪುಗಳನ್ನು ಮೆಲಕಾಕಿ ನಾನು ಆಗಿದ್ದೆ, ಹೀಗಿದ್ದೆ, ನನ್ನ ಜೀವನದಲ್ಲಿ ಹಿಂಗೆಲ್ಲ ಇತ್ತು, ಈಗ ಹೆಂಗಾಗಿದ್ದೀನಿ ಅಂತ ನೆನಪು ಮಾಡಿಕೊಂಡು ಕೊರಗುವಂಥದ್ದೇ ಈ ವಾರ ಜಾಸ್ತಿ ಆಗುವಂಥದ್ದಾಗ್ತದೆ. ಪೊಲೀಸ್ ಇಲಾಖೆ ಅಥವಾ ಕಂದಾಯ ಇಲಾಖೆಯಲ್ಲಿ ಇರ್ತಕ್ಕಂಥವ್ರಿಗೆ ಮೇಲಾಧಿಕಾರಿಗಳ ಕಿರಿಕಿರಿ ಜಾಸ್ತಿ ಆಗುವಂಥದ್ದಾಗ್ತದೆ. ಯಾರ ಮಾತು ಕೇಳಿ ಕುಟುಂಬದಲ್ಲಿ ಜಗಳ ಆಡ್ತಕ್ಕಂಥದ್ದು ಒಳ್ಳೆಯದಲ್ಲ. ಮಂದಿ ಮಾತು ಕೇಳಿ ಮನೆಯಾಗ ಜಗಳ ಆಡಿದ್ರಿ ಅಂದ್ರ ಸಂಸಾರದೊಳಗೆ ತೊಂದರೆ ಆಗ್ತಕ್ಕಂಥದ್ದು ಕಟ್ಟಿಟ್ಟ ಬುತ್ತಿ. ಬುಧವಾರ, ಶುಕ್ರವಾರ, ಶನಿವಾರಗಳು ಶುಭ ದಿನಗಳಾದರೆ ಗುರುವಾರ ಘಾತವಾರ. ಒಟ್ಟಿನಲ್ಲಿ ತುಲಾ ರಾಶಿಯವರಿಗೆ ಈ ವಾರ ಸಾಧಾರಣವಾಗಿರೋದ್ರಿಂದ ಓಂ ನಮೋ ಅಯಗ್ರೀವಾಯ ನಮಃ ಎನ್ನುವಂತ ಮಂತ್ರವನ್ನ ಪ್ರತಿನಿತ್ಯ ಅಂದ್ರೆ ಈ ವಾರ ಪರ್ಯಂತವಾಗಿ 25 ಸಲ ದಿನ ಪಠನೆ ಮಾಡ್ತಾ ಇದ್ರಿ ಅಂದ್ರೆ ಬರ್ತಕ್ಕಂಥ ಸಮಸ್ಯೆ ಕೊಂಚ ಕಡಿಮೆ ಆಗ್ತಕ್ಕಂಥ ಸಾಧ್ಯತೆ. ವೃಶ್ಚಿಕ ರಾಶಿಯವರಿಗೆ ಈ ವಾರ ಉತ್ತಮವಾಗಿರ್ತಕ್ಕಂಥದ್ದು. ಜೀವನದಲ್ಲಿ ಹೊಸತನದ ಬದಲಾವಣೆಯನ್ನ ಕಾಣುವಂತವ್ರಾಗ್ತೀರಿ. ವಿದ್ಯಾರ್ಥಿಗಳಿಗೆ ಪರಿಶ್ರಮದಿಂದ ಹೆಚ್ಚು ಬದಲಾವಣೆಯನ್ನ ಕಾಣುವಂತವ್ರಾಗ್ತೀರಿ. ಸಹೋದರರಿಂದ ಅಥವಾ ಸಹೋದರಿಯರಿಂದ ಸಹಾಯ ಸಹಕಾರ ದೊರೆತು ಹೆಚ್ಚು ಹಣವನ್ನ ಗಳಿಸುವಂತವ್ರಾಗ್ತೀರಿ. ರೈತಾಪಿ ವರ್ಗದವರಿಗೆ ದುಡಿದಿರ್ತಕ್ಕಂಥ ದುಡ್ಡು ಕೈಗೆ ಬಂದು 4 ರೂಪಾಯಿ ಸಂಪಾದನೆ ಮಾಡಿ ಮಗಳ ಮದುವೆಗೂ ಪ್ಲಾಟ್ ತೆಗೆದುಕೊಳ್ಬೇಕು, ಮತ್ತೊಂದಕ್ಕೂ ದುಡ್ಡು ಎತ್ತಿಡ್ತಕ್ಕಂಥ ಸಾಧ್ಯತೆ ಅಥವಾ ಎತ್ತಿಟ್ಟಿರ್ತಕ್ಕಂಥ ದುಡ್ಡು ದ್ವಿಗುಣ ಆಗಿರ್ತಕ್ಕಂಥ ಸಾಧ್ಯತೆ ಸಹ ಈ ವಾರ ಉಂಟು. ಇನ್ನು ಗುತ್ತಿಗೆದಾರಿಕೆಯಲ್ಲಿ, ಗಣಿಗಾರಿಕೆಯಲ್ಲಿ ಉತ್ತಮವಾಗಿರ್ತಕ್ಕಂಥ ಯಶಸ್ವಿಯನ್ನ ಕಾಣುವಂತವ್ರಾಗ್ತೀರಿ. ಹೋಟೆಲ್, ಕಿರಾಣಿ, ಹೋಲ್ಸೇಲ್ ವ್ಯಾಪಾರಸ್ಥರಿಗೆ ಹೆಚ್ಚು ಧನಲಾಭ ಪ್ರಾಪ್ತಿ ಆಗ್ತದೆ. ಸ್ಥಿರಾಸ್ತಿಯ ಖರೀದಿ ಸಹ ಈ ವಾರ ಮಾಡುವಂತವ್ರಾಗ್ತೀರಿ. ವಾಹನ ಖರೀದಿ ಯೋಗ ಸಹ ಈ ವಾರ ಇರ್ತಕ್ಕಂಥದ್ದು. ದಾಂಪತ್ಯದಲ್ಲಿ ಹೆಚ್ಚು ಸುಖವನ್ನ ಕಾಣುವಂತ ಸಾಧ್ಯತೆ ವೃಶ್ಚಿಕ ರಾಶಿಯವರಿಗೆ. ಭಾನುವಾರ, ಮಂಗಳವಾರ, ಗುರುವಾರಗಳು ಶುಭ ದಿನಗಳಾದರೆ ಶನಿವಾರ ಘಾತವಾರ. ಧನುಸ್ ರಾಶಿಯವರಿಗೂ ಸಹ ಈ ವಾರ ಉತ್ತಮವಾಗಿರ್ತಕ್ಕಂಥದ್ದು. ಕುಟುಂಬದಲ್ಲಿ ಶುಭ ಸುದ್ದಿಯನ್ನ ಕೇಳ್ತೀರಿ. ಬಹಳ ದಿನದಿಂದ ಮಕ್ಕಳಾಗಿಲ್ಲ, ಅದು ಇದು ಅಂತ ಜಂಜಾಟದಲ್ಲಿರ್ತಕ್ಕಂಥವ್ರಿಗೆ ಈ ವಾರ ನಿಮ್ಮ ಹೆಂಡತಿ ಗರ್ಭ ಧರಿಸುವಂತ ಸಾಧ್ಯತೆ ಜಾಸ್ತಿ. ಈ ವಾರ ಗರ್ಭ ಧರಿಸಿದ ದಿನನೇ ಕುಲದೇವರಿಗೆ ಹೋಗಿ ಅರಕೆಯನ್ನು ತೀರಿಸುವ. ಇಲ್ಲಾಂದ್ರೆ ಮನೆಯಲ್ಲಿ ಸುದ್ದಿ ಯಾವಾಗ ಗೊತ್ತಾಗ್ತದಲ್ಲ, ಜಗಲಿ ಮುಂದೆ ತುಪ್ಪ ದೀಪ ಹಚ್ಚುವಂಥದ್ದು ಮರಿಬೇಡ. ಅದು ಹಚ್ಚೋದ್ರಿಂದ ಗರ್ಭ ಸಂರಕ್ಷಣೆ ಆಗ್ತಕ್ಕಂಥದ್ದಾಗ್ತದೆ. ಇನ್ನ ವೃತ್ತಿ, ವ್ಯಾಪಾರ, ವ್ಯವಹಾರದಲ್ಲಿ ಯಶಸ್ವಿಯನ್ನ ಕಾಣುವಂತವ್ರಾಗ್ತಾರೆ. ನಿಮ್ಮ ಪಕ್ಕದಲ್ಲಿರ್ತಕ್ಕಂಥವ್ನ ಎಷ್ಟೇ ಕಾಂಪಿಟೇಷನ್ ಮಾಡಿದ್ರೆ ಸಹ ನಿಂಬಲ್ಲಿ ಬರ್ತಕ್ಕಂಥ ಗಿರಾಕಿಗಳು ಖಂಡಿತವಾಗಿ ಬಂದೇ ಬರ್ತದೆ. ಸಾಲದಿಂದ ಮುಕ್ತಿಯನ್ನು ಸಹ ಈ ವಾರ ಪಡ್ಕೊಳ್ಳುವಂತವ್ರಾಗ್ತಾರೆ. ಬಯಸಿರ್ತಕ್ಕಂಥ ಸಮಯ ಇದು. ಯುವತಿಯರಿಗೆ ಕಂಕಣ ಭಾಗ್ಯ ಕೂಡಿ ಬರುವಂತ ಸಾಧ್ಯತೆ. ಬಹಳ ದಿನದಿಂದ ಕನ್ಯಾ ನೋಡ್ತಾ ಇದ್ದೀನಿ, ನನಗೆ ನಿಶ್ಚಯ ಆಗ್ತಾ ಇಲ್ಲ ಅಂತ ಈ ಹುಡುಗ, ಬಹಳ ದಿನದಿಂದ ಹೊರಗಳು ಬಂದು ನೋಡ್ಕೊಂಡು ಹೋಗ್ತಾರೆ, ನನಗೆ ನಿಶ್ಚಯ ಆಗ್ತಾ ಇಲ್ಲ ಆ ಹುಡುಗಿ, ಇಂಥವರಿಗೆ ಕಂಕಣ ಭಾಗ್ಯ ಕೂಡಿ ಬರ್ತಕ್ಕಂಥ ಸಾಧ್ಯತೆ ಈ ವಾರ ಉಂಟು. ಯುವಕರಿಗೆ ಅಥವಾ ಯುವತಿಯರಿಗೆ ರಾಜಕೀಯ ಪ್ರವೇಶದ ಯೋಗ ಸಹ ಈ ವಾರ ಉಂಟು. ಮಾನಸಿಕ ಚಿಂತೆಯಿಂದ ಹೊರಬಂದು ಸರ್ಕಾರದ ಸಹಾಯ ಸಹಕಾರವನ್ನ ಪಡ್ಕೊಂಡು ಯಶಸ್ವಿಯನ್ನ ಕಾಣೋದಕ್ಕೆ ಈ ವಾರ ಉತ್ತಮವಾಗಿರ್ತಕ್ಕಂಥದ್ದು ಧನುಸು ರಾಶಿಯವರಿಗೆ. ಮಂಗಳವಾರ, ಗುರುವಾರ, ಶನಿವಾರಗಳು ಶುಭ ದಿನಗಳಾದರೆ ಶುಕ್ರವಾರ ಘಾತವಾರ. ಮಕರ ರಾಶಿಯವರಿಗೆ ಈ ವಾರ ಸಾಧಾರಣವಾಗಿರ್ತಕ್ಕಂಥದ್ದು. ಈ ವಾರ ಪೂರ್ತಿ ಕೆಲಸಕ್ಕಾಗಿ ಅಲಿದಾಡತಕ್ಕಂಥ ಪರಿಸ್ಥಿತಿನೇ ಜಾಸ್ತಿ ಆಗ್ತದೆ. ನಾಳೆ ಬಾ ಕೆಲಸ ಕೊಡ್ತೀವಿ, ಇವತ್ತು ಬೇರೆಯವ್ರು ಬಂದಿದ್ದಾರೆ, ನಾಡಿದ್ದು ಬಾ ನಮ್ಮ ಮಾಲಕರನ್ನ ಕೇಳಬೇಕು, ಓನರ್ನ ಕೇಳಿ ನಿಮ್ಗೆ ಕೆಲಸ ಕೊಡ್ತೀವಿ, ಹೀಗೆ ನಿಮ್ಮನ್ನು ಅಲ್ದಾಡಿಸುವಂಥದ್ದೇ ಜಾಸ್ತಿ. ಹಣಕಾಸಿನ ವಿಚಾರ ಬಂದಾಗ ಹಣಕಾಸಿನ ಕೊರತೆ ಬರ್ತದೆ. ಏನಾದರೂ ಒಂದು ತೆಗೆದುಕೊಳ್ಬೇಕಂತೀರಿ, ಮೊಬೈಲ್ ತೊಗೋಬೇಕು ಅನ್ಕೊಂತೀರಿ, ಕೈಯಲ್ಲಿ ದುಡ್ಡು ಇರೋಂಗಿಲ್ಲ. ವಾಹನ ಕರೆದುಕೊಳ್ಬೇಕಂತೀವಿ, ಅರ್ಧ ದುಡ್ಡು ಇರ್ತದೆ, ಇನ್ನು ಅರ್ಧ ಹೊಂಚ್ಕೊಳಕ್ ಆಗೋಂಗಿಲ್ಲ. ಹೀಗೆ ಹಣಕಾಸಿನ ಚಿಂತೆ ಈ ವಾರ ಜಾಸ್ತಿ ಆಗ್ತದೆ. ಎಂಥದ್ದೇ ಪರಿಸ್ಥಿತಿ ಬಂದರೂ ಸಹ ಬಂಧು ಬಾಂಧವರ ಬಗ್ಗೆ ಅಗೌರವವನ್ನು ಉಂಟು ಮಾಡ್ಕೊಳ್ಬೇಡಿ ಮನಸ್ಸಲ್ಲಿ.
ಹಣಕಾಸಿನ ವ್ಯವಹಾರ ಬರ್ತದೆ ಹೋಗ್ತದೆ, ಅದ್ರ ಬಗ್ಗೆ ಭಾಳ ಚಿಂತೆ ಮಾಡಕ್ಕೆ ಹೋಗ್ಬೇಡ್ರಿ, ಸುಮ್ಮನೆ ಕೊರಗುವಂಥದ್ದೇ ಆಗ್ತದೆ. ಸಂಸಾರದಲ್ಲಿ ಸಣ್ಣ ಪುಟ್ಟ ಕಲಹಗಳು ಬರ್ತದೆ. ಯಾರೋ ತಂದು ಹೆಂಡತಿಗೆ ನಿಮ್ಮ ಮೇಲೆ ಆರೋಪ ಮಾಡೋದು, ಅಥವಾ ನಿಮ್ಮ ಹೆಂಡತಿ ಬಗ್ಗೆ ನಿಮ್ಮ ಹತ್ರ ಬಂದು ಏನಾದರೂ ಸುಳ್ಳು ಸುದ್ದಿ ಹೇಳಿ ಜಗಳ ಹಚ್ತಕ್ಕಂಥ ಸಾಧ್ಯತೆ ಈ ವಾರ ಜಾಸ್ತಿ. ಎಲ್ಲವನ್ನ ಪ್ರತ್ಯಕ್ಷ ಕಂಡರೂ ಪ್ರಮಾಣಿಸಿ ನೋಡಂತ ಹೇಳ್ತಾರಲ್ಲ ಗಾದೆ ಮಾತು, ಆ ರೀತಿ ಪ್ರತ್ಯಕ್ಷ ಕಾಣತನ ಯಾವ್ದ್ರ ಬಗ್ಗೆ ನೀವು ಮಾತಾಡುವಂಥದ್ದು ಈ ವಾರ ಒಳ್ಳೆಯದಲ್ಲ. ಜೂಜಾಟ, ಹೋಸಿ ಕುಡಿತಕ್ಕೊಳಗಾದ್ರಿ ಅಂದರೆ ಹಣವನ್ನ ವ್ಯರ್ಥ ಮಾಡ್ಕೊಳ್ತಕ್ಕಂಥ ಸಾಧ್ಯತೆನೇ ಜಾಸ್ತಿ. ಅತಿಯಾದ ಆತ್ಮವಿಶ್ವಾಸ ಈ ವಾರ ಒಳ್ಳೆಯದಲ್ಲ. ಅಪ್ಪಿತಪ್ಪಿ ಮತ್ತೊಬ್ಬರ ಮೇಲೆ ಅತಿಯಾದ ಆತ್ಮವಿಶ್ವಾಸ ಇಟ್ಟು ಕೆಲಸ ಮಾಡಿದ್ರಿ ಅಂದರೆ ಈ ವಾರ ನಡಿಬೋದು, ಮತ್ತೆ ಮುಂದಿನ ವಾರ ಬೀಳುವಂಥದ್ದಾಗ್ತದೆ. ಆದ್ದರಿಂದ ಯಾರ ಮೇಲೇನೂ ಆತ್ಮವಿಶ್ವಾಸ ಈ ವಾರ ಒಳ್ಳೆಯದಲ್ಲ. ಮಾನಸಿಕ ನೋವಿನಿಂದ ಈ ವಾರ ಹೊರಗೆ ಬರಬೇಕಾಗಿತ್ತು ಅಂದರೆ ನೀವಾಯಿತು, ನಿಮ್ಮ ಕೆಲಸ ಆಯಿತು ಅಷ್ಟಿದ್ರೆ ಒಳ್ಳೆಯದು. ಅಥವಾ ಭಾಳ ಮನಸ್ಸಿಗೆ ಏನಾದರೂ ತೊಂದರೆ ಆಗ್ತಾ ಇತ್ತು ಅಂದರೆ ಪ್ರತಿನಿತ್ಯ ಬೆಳಗ್ಗೆ ಗುರುದೇವರ ಧ್ಯಾನ ಅಥವಾ ನಿಮ್ಮ ಕುಲದೇವರ ಧ್ಯಾನವನ್ನು ಮಾಡಿ ಖಂಡಿತವಾಗಿ ಎಲ್ಲ ನೋವುಗಳು ಪರಿಹಾರ ಆಗ್ತಕ್ಕಂಥದ್ದಾಗ್ತದೆ. ಬುಧವಾರ, ಶುಕ್ರವಾರ, ಶನಿವಾರಗಳು ಶುಭ ದಿನಗಳಾದರೆ ಮಂಗಳವಾರ ಘಾತವಾರ. ಒಟ್ಟಿನಲ್ಲಿ ಈ ವಾರ ಸಾಧಾರಣವಾಗಿರೋದ್ರಿಂದ ಹರಳಿ ಮರದ ಕೆಳಗಡೆ ನಾಗರ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿರ್ತಾರಲ್ಲ, ಅಲ್ಲಿ ಹೋಗಿ ಒಂದಿಷ್ಟು ಹಾಲನ್ನು ಹಾಕಿ ಅಭಿಷೇಕ ಮಾಡಿ ಅದರ ಸುತ್ತಲೂ ಒಂದು 11 ಸುತ್ತು ಪ್ರದಕ್ಷಿಣೆ ಮಾಡಿ ಬಂದ್ರಿ ಅಂದರೆ ಬರ್ತಕ್ಕಂಥ ಸಮಸ್ಯೆ ಕೊಂಚ ಕಡಿಮೆ ಆಗ್ತಕ್ಕಂಥ ಸಾಧ್ಯತೆ. ಕುಂಭರಾಶಿಯವರಿಗೆ ಈ ವಾರ ಉತ್ತಮವಾಗಿರ್ತಕ್ಕಂಥದ್ದು. ನಿಮ್ಮ ಜೀವನದಲ್ಲಿ ಈ ವಾರ ಬದಲಾವಣೆಯನ್ನು ಕಾಣ್ತೀರಿ. ಆಸೆ, ಕನಸು, ಕಲ್ಪನೆ ಕಟ್ಟಿಕೊಂಡಿದ್ದೀರಲ್ಲ, ಈ ವಾರ ಸಹಕಾರ ಆಗ್ತಕ್ಕಂಥದ್ದು. ಏನಾದರೂ ಮಾಡಬೇಕು, ಹೊಸತನ ಕಾಣಬೇಕು, ನನ್ನ ಗಂಡ ದುಡಿದ್ರಲ್ಲ ಇಷ್ಟು ದಿನ ಇರಲಿ, ಅಥವಾ ನನ್ನ ಹೆಂಡತಿ ದುಡಿದ್ರಲ್ಲ ಇನ್ನೆಷ್ಟು ದಿನ ಇರಲಿ, ಏನಾದರೂ ಹೊಸ ಬದಲಾವಣೆ ತರಬೇಕಂತ ಮನಸ್ಸಲ್ಲಿ ಭಾಳ ದಿನದಿಂದ ಒದ್ದಾಡ್ತಕ್ಕಂಥವ್ರಿಗೆ ಈ ವಾರ ಬಹಳಷ್ಟು ಸುಗಮವಾಗಿರ್ತಕ್ಕಂಥದ್ದು. ಖಂಡಿತವಾಗಿ ಈ ವಾರ ಬುಧವಾರ ಅಥವಾ ಶುಕ್ರವಾರ ಮಾಡಿರಿ, ಯಶಸ್ವಿಯನ್ನು ಕಾಣುವಂಥವ್ರು ಆಗ್ತೀರಿ. ಇನ್ನು ಪತಿ ಪತ್ನಿಯರಲ್ಲಿ ಹೆಚ್ಚು ಪ್ರೇಮಾಂಕುರ ಉಂಟಾಗ್ತದೆ. ಹಳೆಯ ಕಾಲದ ಯಾವುದೋ ಜಗಳ ಬಂದು ದೂರ ಆಗಿದ್ರಿ ಅಂದರೆ ಈ ವಾರ ಹೆಂಡತಿ ತವರು ಮನೆಯಿಂದ ಗಂಡನ ಮನೆ ಬಂದು ನಂದು ತಪ್ಪಾಯ್ತ್ರಿ ಹೋಗಿದ್ದು ಅಂತ ನಿಮ್ಮನ್ನು ಗಟ್ಟಿಯಾಗಿ ಹಪ್ಪಿಕೊಂಡು ಕಣ್ಣೀರು ಆಗ್ತಕ್ಕಂಥದ್ದಾಗಿರ್ತದೆ. ಇನ್ನು ಹಣಕಾಸಿನ ವಿಚಾರ, ಬ್ಯಾಂಕಲ್ಲಿ ಕೂಡಿಟ್ಟಿದ್ರಿ ಅಂದರೆ ಅಥವಾ ಪಿಗ್ನಿ ಕಟ್ತಾ ಇದ್ರಿ ಅಂದರೆ ಆ ಹಣದಿಂದ ವಾಹನನೋ ಅಥವಾ ಭೂಮಿಯನ್ನು ಖರೀದಿ ಮಾಡಿದರೆ ಈ ವಾರ ಉತ್ತಮವಾಗಿರ್ತಕ್ಕಂಥದ್ದು. ಸಾಧು ಸಂತರ, ಗುರು ಹಿರಿಯರ ಗೌರವದಿಂದ ನೀವು ಈ ವಾರ ಕಂಡ್ರಿ ಅಂದರೆ ಹೆಚ್ಚು ಶುಭ ಫಲ ಪ್ರಾಪ್ತಿಯಾಗುವಂಥದ್ದಾಗ್ತದೆ. ಬುಧವಾರ, ಶುಕ್ರವಾರ, ಶನಿವಾರಗಳು ಶುಭ ದಿನಗಳಾದರೆ ಗುರುವಾರ ಘಾತವಾರ. ಮೀನರಾಶಿಯವರಿಗೆ ಈ ವಾರ ಸಾಧಾರಣವಾಗಿರ್ತಕ್ಕಂಥದ್ದು. ಬೇರೆಯವರ ಅನುಮಾನ ಮಾಡುವಂಥದ್ದು ಕೇಳೇ ನೀವು ಕುಟುಂಬದಲ್ಲಿ ಕಲಹವನ್ನು ಮಾಡ್ಕೊತೀರಿ. ಯಾವುದಾದ್ರು ಮುಚ್ಚಿಡುವಂಥದ್ದು, ಹತ್ತಿ ಸೊಸೆಗೆ ಗೊತ್ತಿಲ್ಲದೆ ಮುಚ್ಚಿಟ್ಟು ಸಿಗಾಕೊಂಡು ಒದ್ದಾಡ್ತಕ್ಕಂಥದ್ದು, ಅಥವಾ ಕಾನೂನು ಬಾಹಿರ ಚಟುವಟಿಕೆಯಲ್ಲಿ ಕೈ ಹಾಕಿ ಗೌರವ ಕಳ್ಕೊಳ್ಳುವಂಥ ಸಾಧ್ಯತೆ. ಆತ್ಮವಿಶ್ವಾಸ ಈ ವಾರ ನಿಮ್ಮನ್ನು ಸೋಲಿಸುವಂಥದ್ದಾಗ್ತದೆ. ನಂಬಿರ್ತಕ್ಕಂಥವರೇ ಬೆನ್ನಿಗೆ ಚೂರಿ ಹಾಕ್ತಾರೆ. ನಿಮ್ಮ ಜೊತೆಗಿರ್ತಕ್ಕಂಥ ಸ್ನೇಹಿತರೇ ನಿಮ್ಮ ಬಗ್ಗೆ ಅಪ್ರಚಾರ ಮಾಡ್ತಕ್ಕಂಥ ಸಾಧ್ಯತೆಯೇ ಜಾಸ್ತಿ. ಮನಸ್ಸಿಗೆ ನಾನಾ ರೀತಿ ಚಿಂತೆ, ಸರ್ಕಾರದ ಸಹಾಯ ದೊರೆಯದೇ ಇರತಕ್ಕಂಥದ್ದು, ನೆನೆಗುದಿಗೆ ಬಿದ್ದಿರತಕ್ಕಂಥ ವಿಚಾರ ಅಲ್ಲಿಗೆ ಮಟಕಾಗ್ತಕ್ಕಂಥದ್ದಾಗ್ತದೆ. ಏನೇ ಹೊಸ ಕೆಲಸ ಮಾಡೋಕ್ಕೋದ್ರೆ ಅಡ್ಡಿ ಆತಂಕಗಳೇ ಜಾಸ್ತಿ, ಧೈರ್ಯ ಕಡಿಮೆ ಆಗ್ತದೆ. ಭಯ, ಆತಂಕ, ದುಃಖ ಈ ವಾರ ನಿಮ್ಮ ಮನಸ್ಸಿನಲ್ಲಿ ಮನೆ ಮಾಡ್ತಕ್ಕಂಥದ್ದಾಗಿರ್ತದೆ. ನೋವನ್ನು ಸುಮ್ಮನೆ ಸಮಸ್ಯೆಯನ್ನು ಎದುರಿಸಬೇಕಾಗ್ತಕ್ಕಂಥ ಪರಿಸ್ಥಿತಿ ಈ ವಾರ ಜಾಸ್ತಿ ನಿರ್ಮಾಣ ಆಗ್ತದೆ. ನೀವಾಯಿತು, ನಿಮ್ಮ ಕೆಲಸ ಆಯ್ತಿದ್ರೆ ಒಳ್ಳೆಯದು. ಪರರ ಮಾತನ್ನು ಕೇಳಿ ಪರರಿಗೆ ಬೇಯುವಂಥದ್ದು, ಯಾರ್ದೋ ಮಾತನ್ನು ಕೇಳಿ ಮತ್ತಾರಿಗೋ ಬೇಯ್ದ್ರಿ ಅಂದರೆ ನಿಮ್ಮ ಗೌರವ ಹಾಳಾಗ್ತದೆ. ಈ ವಾರ ಆ ಕೆಲಸ ಮಾಡಬೇಡಿ. ಭಾನುವಾರ, ಮಂಗಳವಾರ, ಗುರುವಾರ, ಶನಿವಾರಗಳು ಶುಭ ದಿನಗಳಾದರೆ ಶುಕ್ರವಾರ ಘಾತವಾರ. ಒಟ್ಟಿನಲ್ಲಿ ಮೀನರಾಶಿಯವ್ರಿಗೆ ಈ ವಾರ ಸಾಧಾರಣವಾಗಿರೋದ್ರಿಂದ ಮೀನರಾಶಿಯವರು ಬನ್ನಿ ಮರಕ್ಕೆ ಹೋಗಿ ದರ್ಶನ ಮಾಡಿಕೊಂಡು 5 ಸಲ ಪ್ರದಕ್ಷಿಣೆ ಹಾಕಿ ಬಂದ್ರಿ ಅಂದರೆ ಬರ್ತಕ್ಕಂಥ ಸಮಸ್ಯೆ ಕೊಂಚ ಕಡಿಮೆ ಆಗ್ತಕ್ಕಂಥ ಸಾಧ್ಯತೆ. ಗುರುಜಿ, ನಿಮಗೆ ಧನ್ಯವಾದಗಳು. ಧನ್ಯವಾದಗಳು. ನಮ್ಮ ಈ ಕಾರ್ಯಕ್ರಮ ನಿಮಗೆ ಇಷ್ಟವಾದಲ್ಲಿ ನಮ್ಮ ಈ ಕಾರ್ಯಕ್ರಮಕ್ಕೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ತಪ್ಪದೇ ಕಮೆಂಟ್ ಮಾಡಿ. ಹಾಗೆ ನಮ್ಮ ಈ ಚಾನಲನ್ನು ಪ್ರೋತ್ಸಾಹಿಸೋದಕ್ಕೋಸ್ಕರ ನಮ್ಮ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡುವ ಮೂಲಕ ನಮ್ಮ ರೆಗ್ಯುಲರ್ ನೋಟಿಫಿಕೇಶನ್ನ ನೀವು ನೋಡ್ಬೋದು.